ಬದುಕು ಒಂದೇ ಗೀತೆ, ಅದರ ಪ್ರತಿ ಚರಣವನ್ನು ಹಾಡುತ್ತಾ ಸಾಗು. ಜೀವಿತದ ಎಲ್ಲ ಘಟ್ಟಗಳನ್ನು ಒಪ್ಪಿಕೊಳ್ಳುವ ಮನೋಭಾವ. ಸಾಧನೆಯ ಕನಸು ಇಟ್ಟುಕೊಂಡರೆ ಹಾದಿ ತಾನಾಗಿಯೇ ಸಿಗುತ್ತದೆ. ದೃಢ ನಿಶ್ಚಯವಿದ್ದರೆ ಅವಕಾಶಗಳು ತಾನಾಗಿಯೇ ಬರುವುದು ನಿಜ. ನಾಳೆ ಎಂಬುದು ನಿನ್ನಿನ ಕನಸು. ಭವಿಷ್ಯ ಇಂದಿನ ಕನಸಿನಿಂದ ಹುಟ್ಟುತ್ತದೆ. ಇಂದಿನ ಕಾರ್ಯವೇ ನಾಳೆಯ ದಾರಿಯಾಗಿದೆ. ಸಾವಿಗೆ ನಾ ಹೆದರುವುದಿಲ್ಲ, ಯಾಕಂದರೆ ನಾ ಇರೋ ತನಕ ಅದು ಬರೋದಿಲ್ಲ. ನಿರ್ಭೀತಿಯಿಂದ ಬದುಕು, ಮರಣವನ್ನು ಎಳೆಯೋದು ಬೇಕಾಗಿಲ್ಲ. ಪ್ರೀತಿ ಇಲ್ಲದೂಡು ಬಳಗವಲ್ಲ, ಸಂಬಂಧಗಳು ಪ್ರೀತಿಯಿಂದಲೇ ಜೀವಂತ. ಬೇರಾವುದೇ ಬಲವಿಲ್ಲದೆ ನೆಲೆಯಿಲ್ಲ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ಜೀವನದಲ್ಲಿ ಸಮತೋಲನವೇ ಮರ್ಮ. ಅತಿಯಾದ ರಸ ವಿರಸ ಎರಡಕ್ಕೂ ಮಿತಿ ಇರಲಿ. ನೀ ಹಾಂಗು ನಾ ಹಾಂಗು. ಪ್ರತಿ ಜೀವಿಯೂ ತನ್ನದೇ ಆದ ರೀತಿಯಲ್ಲಿ ವಿಶಿಷ್ಟ ವ್ಯತ್ಯಾಸವನ್ನೇ ಗೌರವಿಸಬೇಕು. ಜಗವನ್ನು ಜ್ಞಾನದ ಬೆಳಕಿನಲ್ಲಿ ನೋಡು. ಜ್ಞಾನವೇ ನಮ್ಮ ನಿಜವಾದ ಕಣ್ಣು. ಜಗತ್ತನ್ನು ಗ್ರಹಿಸಲು ಅದಕ್ಕೆ ಆಶ್ರಯಿಸು. ಕಟ್ಟಲಾರದವನು ಕೆಡಿಸಬಾರದು, ಸೃಷ್ಟಿ ಮಾಡಲಾಗದವನು ನಾಶ ಮಾಡಬಾರದು. ಇದು ಜವಾಬ್ದಾರಿ ಹಾಗೂ ವಿನಯದ ಕ್ರಮ. ಹುಟ್ಟಿನ ಹೊಟ್ಟೆಯಲ್ಲಿ ಸಾವಿನ ಸಾಮಗ್ರಿ ಇದೆ. ಎಲ್ಲರಿಗೂ ಅಂತ್ಯವಿದೆ. ಆದರೆ ಅದೇನೂ ಭಯದ ಸಂಗತಿಯಲ್ಲ. ಬದಲಿಗೆ ಕಾಲವನ್ನು ಅರ್ಥಪೂರ್ಣವಾಗಿಸು. ಸಂಸಾರದ ಅರ್ಥವಿರುವುದು ಈ ನಾಲ್ಕೇ ತಂತಿಗಳಲ್ಲಿ. ಜೀವನದ ಗಂಭೀರ ಅರ್ಥಗಳು ಸರಳ ಮೌಲ್ಯಗಳಲ್ಲಿ ನೆಲೆಸಿವೆ. ನನ್ನ ಹರಣ ನಿನಗೆ ಶರಣ. ಶರಣಾಗತಿಯ ಭಾವನೆ, ಎಲ್ಲವನ್ನೂ ಹಸ್ತಾಂತರ ಮಾಡುವ ನಿರಾಳತೆ. ಆಲೋಚನೆಯ ಹಕ್ಕಿ ದೂರ ಹಾರೋದೇ ಜೀವನ. ಭಾವನೆ, ಕಲ್ಪನೆ ಹಾಗೂ ಅಂತರಂಗದ ಹಾರಾಟ, ಇದರಲ್ಲಿಯೇ ಜೀವಿತದ ಸಾರ. ಬದುಕು ನಿಜವಾಗಿ ಬದುಕಬೇಕೆಂದರೆ ಭಾವನೆಗಳ ತೀವ್ರತೆ ಬೇಕು. ನಿಷ್ಕ್ರಿಯ ಬದುಕಿಗೆ ಆಸಕ್ತಿ ಇಲ್ಲ. ಪ್ರೀತಿ, ದುಃಖ, ಸಂತೋಷ ಎಲ್ಲವೂ ಬಯಸಿ ಬರಬೇಕು. ಪ್ರೀತಿ ಎಂಬುದು ಮಾತಿನಲ್ಲಿ ಅಲ್ಲ, ತಾಳ್ಮೆಯಲ್ಲಿ ಕಾಣಬೇಕು. ಶಾಂತ ಹಾಗೂ ಕ್ಷಮಾಪಣೆಯ ರೀತಿಯಲ್ಲಿ ನಡೆಯುವ ಪ್ರೀತಿ ಎಂದರೆ ಶ್ರೇಷ್ಠ ಜೀವನ ತತ್ವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.